ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋಗೆ ಬ್ಯಾಕ್ಗ್ರೌಂಡ್ ಹೇಗೆ ಆ್ಯಡ್ ಮಾಡೋದು. ಹಾಗೆ ಫಸ್ಟಿಂದ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಲಾಸ್ಟ್ ತನಕ ವೀಡಿಯೋ ನೋಡಿ, ಒಂದು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇದು ವೀಡಿಯೋ ತುಂಬ ಇಂಪಾರ್ಟೆಂಟು. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ವೀಡಿಯೋ ಬೇಕಂದರೆ ನಿಮಗೆ ಫಸ್ಟ್ ಒಂದು ಆ್ಯಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಅದರಿಂದ ವೀಡಿಯೋ ಎಡಿಟಿಂಗ್ ಮಾಡಿದ್ರೆ ಬೇಗ ಆಗುತ್ತೆ. ಯೂಟ್ಯೂಬ್ ಕಡೆಯಿಂದಲೇ, ಅದೇನು ಕಾಪಿರೈಟ್ ಕ್ಲೇಮ್ ಬರಲ್ಲ. ಮೊದಲು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ವೈ ಟಿ ಕ್ರಿಯೇಟ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಬೇಕಾದ್ರೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನನ್ನರಲ್ಲಿ ಈ ಮೊಬೈಲ್ ಇದೆ ನೋಡಿ, ಈ ಮೊಬೈಲಲ್ಲಿ ವೈ ಟಿ ಕ್ರಿಯೇಟ್ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ. ಸೊ ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಇನ್ಸ್ಟಾಲ್ ಬಟನ್ ತೋರಿಸುತ್ತೆ, ಇನ್ಸ್ಟಾಲ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಓಪನ್ ಕೊಡಿ. ಓಪನ್ ಕೊಟ್ಟ ಮೇಲೆ ಈ ಥರ ಇಂಟರ್ಫೇಸ್ ನಿಮಗೆ ಚಾನಲ್ ಲಾಗಿನ್ ಆಗೋಕ್ಕೆ ಬರುತ್ತೆ. ಲಾಗಿನ್ ಆಗಿ ನಿಮ್ಮ ಐಡಿಯಿಂದ, ಜಿಮೇಲ್ ಐಡಿಯಿಂದ ಲಾಗಿನ್ ಆಗಿಬಿಡಿ. ಜಿಮೇಲ್ ಐಡಿ ಲಾಗಿನ್ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಬಂದಮೇಲೆ ಫಸ್ಟ್ ನಮಗೆ ಬೇಕಾಗಿದೆ ಅದು ಬ್ಯಾಕ್ಗ್ರೌಂಡ್ಗೆ ಇಮೇಜ್. ಸೊ ನಾವು ಇಮೇಜ್ ಜನ್ರೇಷನ್ ಮಾಡೋಣ. ಸೊ ನಾನೀಗ ಇಮೇಜ್ ಅಂತ ಇದೆ ನೋಡಿ, ಜನ್ರೇಟ್ ಇಮೇಜ್ ಅಂತ ಇದೆ ನೋಡಿ, ಜನ್ರೇಟ್ ವಿಡಿಯೋ ಪಕ್ಕದಲ್ಲಿ ಜನ್ರೇಟ್ ಇಮೇಜ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ನಾನಿಲ್ಲಿ ನಿಮ್ಗೆ ಹೀಗೆ ಟೈಪ್ ಮಾಡ್ತೀನಿ, ನಂತರನೇ ಮಾಡ್ಬೋದು ನೀವು. ಗಿವ್ ಮೀ ಅ ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಹಾಕ್ಬೋದು. ಕನ್ನಡದಲ್ಲಿ ಬರ್ತಾಯಿದೆ, ಅದು ಕನ್ನಡ ಟ್ರಾನ್ಸ್ಲೇಷನ್ ಆಗ್ತಾ ಇದೆ. ಅದು ಕನ್ನಡದಲ್ಲಿ ಬರ್ತಾ ಇದೆ ನೋಡಿ, ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡ್ ಇಮೇಜ್. ಸೊ ಈ ಥರ ಬರೆದ್ಬಿಟ್ಟು ನಾನು ಗಿವ್ ಮಿ ಅ ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡ್ ಇಮೇಜ್, ಇಲ್ಲಿ ಜನ್ರೇಟ್ ಅಂತ ಆಪ್ಷನ್ ಇರುತ್ತೆ, ಜನ್ರೇಟ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಯಿತು. ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಇಮೇಜ್ ಜನ್ರೇಷನ್ ಆಗುತ್ತೆ, ಬ್ಯಾಕ್ಗ್ರೌಂಡ್ ಇಮೇಜ್. ಸೊ ನಮ್ಗೆ ಈ ಥರ 4 ಕೊಡುತ್ತೆ ಇಮೇಜ್. ಅದರಲ್ಲಿ ನಾವು ಒಂದು ಸೆಲೆಕ್ಟ್ ಮಾಡಿ ನೋಡಿ, ಈ ಥರ 4 ಬಂದಿದೆ. ನನಗೆ ಇಲ್ಲಿ ಯಾವ್ದು ಇಷ್ಟ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಎಕ್ಸಾಂಪಲ್ ಆಗಿ ನಾನು ಇದು ಫಸ್ಟ್ ವೀಡಿಯೋ ಇದೆಯಲ್ಲ, ಫಸ್ಟು ಫೋಟೋ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಕ್ರಿಯೇಟ್ ವೀಡಿಯೋ ಅಂತ ಆಪ್ಷನ್ ಬರುತ್ತೆ, ಕ್ರಿಯೇಟ್ ವೀಡಿಯೋ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು. ಒಮ್ಮೆ ಆ ಇಮೇಜನ್ನ ವೀಡಿಯೋಗೆ ಕನ್ವರ್ಟ್ ಮಾಡಬೇಕೀಗ. ವೀಡಿಯೋ ಕನ್ವರ್ಟ್ ಮಾಡಿದ್ಮೇಲೆ ನೋಡಿ, ಕ್ರಿಯೇಟ್ ವೀಡಿಯೋ ಕ್ಲಿಕ್ ಮಾಡಿದ್ರೆ ಈಗ ಕ್ರಿಯೇಟ್ ವೀಡಿಯೋ ಆಗುತ್ತೆ. ಸ್ವಲ್ಪ ಹೊತ್ತಲ್ಲಿ ವೀಡಿಯೋ ಕ್ರಿಯೇಟ್ ಆಗುತ್ತೆ. ನಾನು ಹೇಳ್ಕೊಡ್ತೀನಿ ನೋಡಿ, ಆ ಥರನೇ ಮಾಡ್ತಾ ಹೋಗಿ. ಆವಾಗ ನಿಮಗೆ ಗ್ಯಾರಂಟಿ ಚಾನಲ್ಗೆ ಪ್ರಾಬ್ಲಮ್ಸ್ ಯಾವುದೂ ಬರಲ್ಲ. ಹಾಗೆ ಫುಲ್ಲು ಕರೆಕ್ಟಾಗಿ ವೀಡಿಯೋ ನಡೆಯುತ್ತೆ ನೋಡಿ. ನಂದು ಪರ್ಸೆಂಟೇಜ್ ಆಗ್ತದೆ ನೋಡಿ, ಈ ಥರ ಪರ್ಸೆಂಟೇಜ್ ಆಗಿಬಿಟ್ಟು ನಂದೀಗ ವೀಡಿಯೋ ಆಗುತ್ತೆ. ವೀಡಿಯೋ ಆದಮೇಲೆ ಎಡಿಟಿಂಗ್ ಕೂಡ ಹೇಳ್ಕೊಡ್ತೀನಿ. ಬ್ಯಾಕ್ಗ್ರೌಂಡ್ ಹೇಗೆ ಮಾಡೋದು ಫುಲ್ಲು ಡೀಟೇಲಾಗಿ ಹೇಳ್ಕೊಡ್ತೀನಿ ನೋಡಿ. ನಂದು ಈಗ ವೀಡಿಯೋ ಬಂತು, ಈ ಥರ ವೀಡಿಯೋ ಬಂತು ನೋಡಿ. ಈಗ ನಾನಿದಿಲ್ಲಿ ಯೂಸ್ ವೀಡಿಯೋ ಅಂತ ಆಪ್ಷನ್ ಇದೆ, ಅಪ್ಲೋಡ್ ಟು ಯೂಟ್ಯೂಬ್ ಅಲ್ಲ, ಯೂಸ್ ವೀಡಿಯೋ ಅಂತ ಆಪ್ಷನ್ ಇದೆ ನೋಡಿ ಕೆಳಗಡೆ, ಯೂಸ್ ವೀಡಿಯೋ ಅಂತ ಅಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ನೋಡಿ, ಈ ಥರ ಈ ವಿಡಿಯೋ ಬಂತು. ಈಗ ಮೊದಲು ನಮಗೀಗ ವೀಡಿಯೋ ಬೇಡ, ಈಗ ನಮ್ಗೆ ಇನ್ನೊಂದು ವೀಡಿಯೋ ಬೇಡ ಎಡಿಟಿಂಗ್ ಮಾಡೋಕ್ಕೆ. ಮೊದಲು ಈ ವೀಡಿಯೋಗೆ ಸಾಂಗ್ ಬೇಕಲ್ವಾ, ಎಡಿಟಿಂಗ್ ಮಾಡೋಕ್ಕೆ ಸಾಂಗ್ ಬೇಕಲ್ವಾ. ಫಸ್ಟ್ ಸಾಂಗಿನ ಮುಂಚೆ ಟೆಕ್ಸ್ಟ್ ಬೇಕು. ಸೊ ನಮ್ಗೆ ಇಲ್ಲಿ ನೋಡಿ, ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ. ಇಲ್ಲಿ ಬರ್ಬೇಕಾದ್ರೆ ನಿಮ್ಗೆ ಈ ಥರ ಏರ್ ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಬರುತ್ತೆ. ಕೆಳಗೆ ಗೊತ್ತಿದ್ದರೆ ಇಲ್ಲಿ ನಮ್ಗೆ ನೋಡಿ ಟೆಕ್ಸ್ಟ್ ಬಟನ್ ಎಲ್ಲಿ ಬರುತ್ತೆ ಗೊತ್ತಾ, ತೋರಿಸ್ತೀನಿ. ಹೀಗೆ ಮಾಡಿದ್ರೆ, ಈ ಥರ ಮಾಡಿದ್ರೆ ನಿಮ್ಗೆ ನೋಡಿ ಇಲ್ಲಿ ಇದು ಈ ಥರ ಇಂಟರ್ಫೇಸ್ ಬರಲ್ಲ. ನೀವು ಅಲ್ಲಿ ಎಂಟ್ರಿ ಕೊಡಬೇಕಾದ್ರೆ ನಿಮಗೆ ಒಂಥರ ಆ್ಯರೋ ಥರ ಬಂದಾಗ, ನಾನು ಇಲ್ಲಿ ಆ್ಯರೋ ಕೆಳಗೆ ಮಾಡಿದ್ರೆ ಬರ್ತಿದ್ದು ನೋಡಿ. ಆಮೇಲೆ ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಟೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಆದಮೇಲೆ ನಿಮ್ಗೆ ಯಾವುದು ಟೆಕ್ಸ್ಟ್ ಎಫೆಕ್ಟ್ಸ್ ಬೇಕಾ, ಅಥವಾ ನಾನಂದ್ರೆ ಫ್ಲೇಮ್ ಟೆಕ್ಸ್ಟ್ ಯೂಸ್ ಮಾಡೋದು. ಫ್ಲೇಮ್ ಟೆಕ್ಸ್ಟ್ ಯೂಸ್ ಮಾಡಿದ ಮೇಲೆ ಇಲ್ಲಿ ಬರಿಬೇಕೀಗ. ಇಲ್ಲಿ ನೋಡ್ಬೋದು ನೀವು, ನನ್ನ ಚಾನಲ್ ಹೆಸರು ನಾನು ಬರಿತಾ ಇದ್ದೀನಿ. ರಜತ್ ವ್ಲಾಗ್ಸ್ ದೊಡ್ಡ ಅಕ್ಷರಲ್ಲಿ ಬರಿತೀನಿ. ಯೂಟ್ಯೂಬ್ ಚಾನಲ್. ಸೊ ನಾನು ಇದನ್ನು ಹೆಸರಲ್ಲಿ ಬರೆದಿಟ್ಟಿದ್ದೀನಿ.
ಈಗ ಸೇವ್ ಅಂತ ಬಟನ್ ಡನ್ ಅಂತ ಬರುತ್ತೆ, ಡನ್ನಿಗೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನನಗೆ ಇದು ನೋಡಿ, ಇದೇ ಇಂಟರ್ಫೇಸ್ ನಿಮಗೆ ನೀವು ಆ ವೀಡಿಯೋ ಕ್ಲಿಕ್ ಮಾಡಿದ್ಮೇಲೆ ಬರೋದು. ಇದರಲ್ಲಿ ಹೀಗೆ ಆ್ಯರೋ ಇದಿದೆಯಲ್ವಾ, ಆ್ಯರೋ ನೀವು ಕ್ಲಿಕ್ ಮಾಡಿಬಿಟ್ರೆ, ಇಲ್ಲಿ ಆ್ಯರೋ ಅಂದರೆ ಫಸ್ಟ್ ಬಟನ್ ಇದೆ ನೋಡಿ, ಈ ಥರ ಬಟನು, ಈ ಬಟನ್ ಕ್ಲಿಕ್ ಮಾಡಿಬಿಟ್ರೆ ಕೆಳಗಾಗುತ್ತೆ. ಸೊ ನನಗೀಗ ಇದು ಸ್ಟೈಲ್ ಸೆಲೆಕ್ಟ್ ಮಾಡ್ಕೋಬೇಕಲ್ವಾ, ಸ್ಟೈಲು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಇದು ವೀಡಿಯೋಗೆ ಇಲ್ಲಿ ಹೀಗೆ ಕ್ಲಿಕ್ ಮಾಡಿದ್ರೆ ಆಗುತ್ತೆ ನೋಡಿ. ಆ ವೀಡಿಯೋನ ಪಕ್ಕದಲ್ಲಿ ಈ ಥರ ಹಿಂಗೆ ಬರ್ದಿದ್ರೆ ಸ್ಟೈಲ್ ಕ್ಲಿಕ್ ಮಾಡಿದ್ರೆ ಆಗುತ್ತೆ. ಇಲ್ಲಿ ಈ ಥರ ಇಂಟರ್ಫೇಸ್ ಬರಬೇಕಾದ್ರೆ ಎಡಿಟು ಸ್ಟೈಲ್ ಅಂತ ಆಪ್ಷನ್ ಇದೆ, ಸ್ಟೈಲಿಗೆ ಕ್ಲಿಕ್ ಮಾಡಿ. ಸ್ಟೈಲ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಇಷ್ಟು ಬೇಕು ನನಗೆ. ಸೊ ನಾನು ಇಷ್ಟು ಸೆಲೆಕ್ಟ್ ಮಾಡ್ಕೋತೀನಿ. ಈಗ ನಾನು ಇಲ್ಲಿ ಈ ಥರ ಲಾಸ್ಟಿಗೆ ಬರ್ತೀನಿ, ಲಾಸ್ಟಿಗೆ ಬರಬೇಡ, ಹೀಗೆ ಏರೋ ಬಂದುಬಿಟ್ಟು ಹೀಗೆ ಬರ್ತೀನಿ ಕೆಳಗಡೆ ನಿಮಗೆ ಆಸ್ಪೆಕ್ಟ್ ರೇಷಿಯೋ ಅಂತ ಲಾಸ್ಟ್ ಆಪ್ಷನ್ ಸಿಗುತ್ತೆ, ಆಸ್ಪೆಕ್ಟ್ ರೇಷಿಯೋ ಅಂತ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನನಗೆ 16:9 ಬೇಕು. ಸೊ ನಾನು 16:16:9 ಸೆಲೆಕ್ಟ್ ಮಾಡ್ಕೋತೀನಿ, ಡನ್ ಕೊಡ್ತೀನಿ. ಆಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಈ ಥರ ಬಂದಮೇಲೆ ನಾನು ವಾಪಸ್ಸಾಗಿ ಇಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಲ್ಲಿ ನಿಮಗೆ ಈ ಥರ ಎರಡು ಬರುತ್ತೆ ನೋಡಿ, ಒಂದು ವೀಡಿಯೋದು ಎಡಿಟಿಂಗಿದು, ಇನ್ನು ಮೇಲ್ಗಡೆ ನಿಮಗೆ ಟೆಕ್ಸ್ಟಿದು ಬರುತ್ತೆ. ಕ್ಲಿಕ್ ಮಾಡಿದ್ರೆ ಆಯಿತು. ಆಮೇಲೆ ಇಲ್ಲಿ ಪುನಃ ಸ್ಟೈಲಿಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ದೊಡ್ಡದು ಮಾಡ್ಕೋಬೇಕಾ, ದೊಡ್ಡದು ಮಾಡ್ಕೋಬೋದು. ನಾನೀಗ ದೊಡ್ಡ ಮಾಡ್ಕೊಂಡೆ. ಆಮೇಲೆ ನನಗೆ ಫಾಂಟ್ ಸೈಜ್ ಆದಮೇಲೆ ಫಾಂಟ್ ಯಾವ್ದು ಬೇಕು ಅಂತ, ನನಗೆ ಈ ಫಾಂಟ್ ಬೇಕು, ನನಗೆ ಇಷ್ಟ ಆಗಿದೆ ಈ ಫಾಂಟ್ ಚೂಸ್ ಮಾಡ್ಕೋತೀನಿ. ಆಮೇಲೆ ಕಲರು, ಸೊ ನನಗೆ ಈ ಥರ ಕಲರ್ ಇಷ್ಟ, ವೈಟ್ ಕಲರ್ ಇಷ್ಟ, ನಾನು ವೈಟ್ ಕಲರ್ ಚೂಸ್ ಮಾಡ್ಕೋತೀನಿ. ಬ್ಯಾಕ್ಗ್ರೌಂಡ್ ಕೇಳ್ತಾ ಇದೆ. ಈಗ ಬ್ಯಾಕ್ಗ್ರೌಂಡ್ ನಿಮಗೆ ಬೇಕಾ, ನಿಮ್ಮ ಇಷ್ಟ, ನಾನು ಮಾಡಲ್ಲ ಬ್ಯಾಕ್ಗ್ರೌಂಡು, ನಿಮಗೆ ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಮಾಡ್ಕೋಬೋದು. ಆಮೇಲೆ ಫಾರ್ಮ್ಯಾಟ್ ಬೇಡ. ಆಮೇಲೆ ಔಟ್ಲೈನ್ ಬೇಕಾದರೆ ಮಾಡ್ಕೋಬೋದು. ನಾನು ಮಾಡ್ಕೊಂಡಿದ್ದೀನಿ ನೋಡಿ, ಔಟ್ಲೈನ್ ವೈಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಶ್ಯಾಡೋ ಬೇಕಾಗಿಲ್ಲ. ನಾನು ಈಗ ಔಟ್ಲೈನ್ ತನಕ ಮಾಡಿಕೊಂಡೆ, ಡನ್ ಅಂತ ಕೊಟ್ಟೆ. ಇಷ್ಟು ನಂದಾಯಿತು ಎಡಿಟಿಂಗು. ಇನ್ನು ನಮಗೆ ಬೇಕಾಗಿರೋದು ಮ್ಯೂಸಿಕ್ಕು. ಸೊ ಮ್ಯೂಸಿಕ್ ಬೇಕಂದರೆ ನಾವು ಈ ಥರ ಇಲ್ಲಿ ಯಾರೋ ಆಪ್ಷನ್ಸ್ ಬರುತ್ತೆ ನೋಡಿ, ಈ ಥರ ಆಪ್ಷನ್ ಇದೆ ನೋಡಿ ಪಕ್ಕದಲ್ಲಿ, ಎಡಿಟ್ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಮದು ಈ ಥರ ಆಪ್ಷನ್ ಇದೆ ನೋಡಿ, ಆ್ಯರೋದು ಈ ಥರ ಹೀಗೆ ಈ ಥರ ಬರುತ್ತೆ ನೋಡಿ, ಆ್ಯರೋ ಥರ ಆಪ್ಷನ್ನು. ಅದು ಹಿಂಗೆ ಕ್ಲಿಕ್ ಮಾಡಿದ್ರೆ ಆಯ್ತು ಅಷ್ಟೇ, ಕೆಳಗಡೆ ಪಕ್ಕದಲ್ಲಿ ಆವಾಗ ಆಗುತ್ತೆ. ಸೊ ಈಗ ನಮಗೆ ಸಾಂಗ್ ಬೇಕು. ಸಾಂಗಿಗೆ ಟೆಕ್ಸ್ಟ್ ಪಕ್ಕದಲ್ಲಿ ಸೌಂಡ್ ಅಂತ ಆಪ್ಷನ್ ಇದೆ, ಸೌಂಡು, ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಯಿತು. ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಾನೀಗ ಇಲ್ಲಿಂದೊಂದು ಸಾಂಗ್ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಸೊ ನನಗೆ ಈ ಸಾಂಗ್ ಇಷ್ಟ ಆಯಿತು. ಈ ಸಾಂಗ್ ಕ್ಲಿಕ್ ಮಾಡಿದ್ರೆ ಆ್ಯರೋ ಮಾರ್ಕ್ ಬರುತ್ತೆ, ಬಟನ್ ಕ್ಲಿಕ್ ಮಾಡಿದ್ರೆ ಆಯಿತು. ಅಲ್ಲಿ ರೈಟ್ ಆಪ್ಷನ್ ಆ್ಯರೋ ಮಾರ್ಕ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ ಸಾಂಗು ನಿಮ್ಮ ಈ ವಿಡಿಯೋಗೆ ಬರುತ್ತೆ. ಇಂಪೋರ್ಟ್ ಆಗ್ತಾಯಿದೆ ನೋಡಿ. ಈ ಥರ ವೀಡಿಯೋಗೆ ಎಷ್ಟು ಕಷ್ಟ ಆಗುತ್ತಾ, ಇಂಪೋರ್ಟ್ ಮಾಡಬೇಕು. ಫಸ್ಟ್ ಸಾಂಗ್ ಇಂಪೋರ್ಟ್ ಮಾಡಿ ಆಮೇಲೆ ಎಡಿಟಿಂಗ್ ಮಾಡಿ, ತುಂಬ ಕಷ್ಟ ಇದೆ. ಅದನ್ನು ಮಾಡೋದೇ ಜಾಸ್ತಿ ಕಷ್ಟ. ಆಮೇಲೆ ಕೆಲವೊಂದು ಸರ್ತಿ ನಿಮಗೆ ನೆಟ್ ಸ್ಲೋ ಹೋದರೆ ಈ ಥರ ಇಂಪೋರ್ಟಿಂಗ್ ಜಾಸ್ತಿ ಹೊತ್ತು ತಗೊಳ್ಳುತ್ತೆ. ಸ್ಪೀಡಾಗಿ ನೆಟ್ ಇದ್ದರೆ ನಿಮ್ಮದು ಬೇಗ ಕಂಪ್ಲೀಟ್ ಆಗುತ್ತೆ. ನಮ್ದು ಸ್ವಲ್ಪ ನೆಟ್ ಸ್ಲೋ ಇದೆ, ಅದಕ್ಕೋಸ್ಕರ ಈ ಥರ ಸ್ಲೋ ಬರ್ತಾಯಿದೆ. ನನಗೆ ಇದು ನೋಡಿ, ಈಗ ನಾನು ಪ್ಲೇ ಮಾಡಿದೆ. ಸೊ ಈ ಥರ ಬರ್ತಾಯಿದೆ. ನಾನು ಸ್ವಲ್ಪ ನೆಟ್ ಸ್ಲೋ ಈ ಥರ ಬರ್ತಾಯಿದೆ ನೋಡಿ. ಸೊ ನಿಮಗೆ ಫುಲ್ ಬೇಕಾ ನೋಡಿ, ಈ ಬ್ಯಾಕ್ಗ್ರೌಂಡ್ ಫುಲ್ ಬೇಕಂದರೆ ಇಲ್ಲಿ ನಿಮ್ಗೆ ಈ ಥರ ಆಪ್ಷನ್ ನೋಡಿ, ಆ ಕೆಳಗಡೆ ನಿಮ್ಗೆ ಈ ಥರ ಆಪ್ಷನ್ ಕಾಣಿಸ್ತಾ ಇರುತ್ತೆ. ಇದನ್ನು ಫುಲ್ಲು ಅಂದರೆ ಫುಲ್ಲು ಆ್ಯಡ್ ಮಾಡ್ಕೊಳ್ಳಿ. ನನಗೆ ಫುಲ್ ಬೇಕು ನೋಡಿ. ನಂಗೆ ಫುಲ್ ಬೇಕಂದ್ರೆ ನಾನು ಇಲ್ಲಿಂದ ತೆಗೆದು ಇದನ್ನು ಇಡೀ ಆ್ಯಡ್ ಮಾಡ್ಕೋತೀನಿ. ಇದನ್ನು ಫುಲ್ಲಾಗಿ ಈ ಕಡೆ ತನಕ ಆ್ಯಡ್ ಮಾಡ್ಕೋತೀನಿ. ಸೊ ಆ್ಯಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. ಸೊ ನನಗೆ ಈ ಥರ ಮ್ಯೂಸಿಕ್ ನನಗೆ ಈ ಥರ ಬರೋದು. ನೀವು ಹೇಗೆ ಬೇಕಾದ್ರೂ ಬ್ಯಾಕ್ಗ್ರೌಂಡ್ ಈ ಥರ ಹೀಗೆ ಹೊಂದಾಡಿಸ್ಬೋದು. ಆಮೇಲೆ ಪ್ಲಸ್ ಐಕಾನ್ ಬರುತ್ತೆ ನೋಡಿ, ಪ್ಲಸ್ಸಿಗೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಯಾವ ವೀಡಿಯೋನ ಎಡಿಟಿಂಗ್ ಮಾಡೋಕ್ಕಿರ್ತದೆ ನೋಡಿ, ನಂದು ವೀಡಿಯೋ ಈಗ ಎಡಿಟಿಂಗ್ ಮಾಡೋಕ್ಕಿದು. ಸೊ ನಾನು ಇದನ್ನು ಇಂಪೋರ್ಟ್ ಕೊಟ್ಬಿಡ್ತೀನಿ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಂಪೋರ್ಟ್ ಅಂತ ಬರುತ್ತೆ ಬಟನು, ಅಲ್ಲಿ ಕ್ಲಿಕ್ ಮಾಡಿಬಿಡ್ತೀನಿ.
ಸೊ ಇಂಪೋರ್ಟಿಂದ ಬರುವಾಗಾದರೆ ನನಗೀಗ ಇದು ಸಿಂಗಲ್ ಬ್ಯಾಕ್ಗ್ರೌಂಡ್ ಬೇಕು. ಫಸ್ಟ್ ಒಮ್ಮೆ ಸಿಂಗಲ್ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ ನನಗೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಡೌನ್ಲೋಡ್ ಆಪ್ಷನ್ ಬರುತ್ತೆ, ಏರೋ ಆಪ್ಷನ್ ಮೇಲ್ಗಡೆ ನೋಡಿ, ಮೇಲೆ ನಿಮ್ಗಡೆ ಏರೋ ಆಪ್ಷನ್ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಾನು ಸ್ಟ್ಯಾಂಡರ್ಡಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡ್ಯೂರೇಷನ್ ರಿವರ್ಷನ್ ಕೊಟ್ಬಿಡ್ತೀನಿ. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಡೌನ್ಲೋಡ್ ಮಾಡ್ಕೊತೀನಿ. ಫಸ್ಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಂಗೆ ಬೇಕಾಗಿರೋದು. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಡೌನ್ಲೋಡ್ ಮಾಡ್ಕೊತೀನಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಎಕ್ಸ್ ಬಟನ್ ಬರುತ್ತೆ, ಇಲ್ಲಿ ಎಕ್ಸಿಗೆ ಕ್ಲಿಕ್ ಮಾಡಿದ್ರೆ ಆಯಿತು. ಆಮೇಲೆ ಪುನಃ ಹೋಗೋದು ಕ್ರಿಯೇಟ್ ಪ್ರಾಜೆಕ್ಟಿಗೆ ಆಪ್ಷನ್ನಿಗೆ. ಆಮೇಲೆ ಇಲ್ಲಿ ಎರಡೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋದು, ಯಾವುದು ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಅದು, ಆಮೇಲೆ ಈ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಎರಡನ್ನೂ ಇಂಪೋರ್ಟ್ ಕೊಡೋದು. ಇಂಪೋರ್ಟ್ ಕೊಟ್ಟಮೇಲೆ ಎರಡೂ ಕೂಡ ಆಯಿತು. ಸೊ ನಮ್ಗೇನು ಮಾಡೋಕ್ಕೆ ಬಾಕಿ ಈಗ, ಎಲ್ಲ ಸಾಂಗ್ ರೆಡಿ ಎಲ್ಲ ರೆಡಿ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಬರುತ್ತೆ, ಮೇಲ್ಗಡೆ ಡೌನ್ಲೋಡ್ ಕ್ಲಿಕ್ ನೋಡಿ. ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಕನ್ಫರ್ಮ್ ನೋಡಿ. ಸ್ವಲ್ಪ ಅದು ಕೆಲವೊಂದು ಸತಿ ನೆಟ್ ಇದ್ದಾಗ ಹಾಗೆ ಆಗುತ್ತೆ ನೋಡಿ, ಬಂತಲ್ವ, ಈ ಥರ ಬರೋದು. ಒಂದು ಪಾರ್ಟ್ ಆಯಿತು ನೋಡಿ, ಈ ಥರ ಬರೋದು. ಸೊ ಈ ಥರ ಬಂದರೆ ನೋಡಿ, ಇಲ್ಲಿ ನಾನು ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡ್ತೀನಿ, ಮೇಲ್ಗಡೆ ಏರ್ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸ್ಟ್ಯಾಂಡರ್ಡಿಗೆ ಕ್ಲಿಕ್ ಮಾಡ್ತೀನಿ, ಇಂಪೋರ್ಟ್ ಕೊಡ್ತೀನಿ. ಇಂಪೋರ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ಆಯ್ತು ಅಷ್ಟೇ. ಇಂಪೋರ್ಟ್ ಆಗ ತುಂಬ ಹೊತ್ತು ತಗೊಳ್ಳತ್ತೆ. ಸ್ವಲ್ಪ ಕೆಲವೊಂದು ಸತಿ ನಿಮ್ಮ ನೆಟ್ ಜಾಸ್ತಿ ಹೊತ್ತು ವೀಡಿಯೋ ಇದ್ದರೆ ತುಂಬ ಹೊತ್ತು ತಗೊಳ್ಳತ್ತೆ ಇಂಪೋರ್ಟ್ ಆಗೋಕ್ಕೆ. ನಿಮ್ಮ ವೈಫೈ ನೆಟ್ವರ್ಕ್ ಸ್ಪೀಡ್ ಇದ್ದರೆ ಬೇಗ ಆಗುತ್ತೆ. ನಾನು ಸ್ವಲ್ಪ ನೆಟ್ವರ್ಕ್ ಇಲ್ಲ, ನಂದು ವೈಫೈ ಇಲ್ಲ, ನಾನು ಸ್ವಂತದಲ್ಲಿ ಮೊಬೈಲ್ ನೆಟ್ವರ್ಕಲ್ಲಿ ಮಾಡ್ತಿರೋದು, ಲೈವ್ ಕೂಡ ಆಗಲಿ ಎಲ್ಲ ನಾನು ಅದರಲ್ಲೇ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ನಿಧಾನ ತಗೊಳ್ತಾ ಇದೆ, ಹೊತ್ತಾಗುತ್ತೆ, ತುಂಬ ಹೊತ್ತಾಗ್ಬೋದು. ನನ್ನ ಲೆಕ್ಕ ಒಂದು 2-10 ನಿಮಿಷ ಅಷ್ಟೇ, 2-5 ನಿಮಿಷ ನೀವು ಕೆಲಸ ಮಾಡಬೇಕಾದ್ರೆಲ್ಲ ಕಂಪ್ಲೀಟ್ ಆಗುತ್ತೆ. ಮಾತ್ರ ದಯವಿಟ್ಟು ಈ ಆ್ಯಪಿಂದ ಹೊರಗೆ ಹೋಗಬೇಡಿ ಅಷ್ಟೇ. ನೀವು ಅದು ಇಂಪೋರ್ಟ್ ಆಗೋ ತನಕ ಈ ಆ್ಯಪಿಂದ ಹೊರಗಡೆ ಹೋಗಬೇಡಿ, ಮೊಬೈಲ್ ಮುಟ್ಟಕ್ಕೂ ಹೋಗಬೇಡಿ. ಇದು ಮೊಬೈಲ್ ಯಾವಾಗ ಅಲ್ಲಿ ಪರ್ಸೆಂಟೇಜ್ 99 ಆಗುತ್ತೋ ಕಂಪ್ಲೀಟ್ ಆದಮೇಲೆ ಅದೇ ತಾನೇ ಆಗುತ್ತೆ. ಈ ಆ್ಯಪಿಂದ ಹೊರಗಡೆ ಹೋದರೆ ಆಗಲ್ಲ, ನಿಮ್ಗೆ ಅದು ಇಂಪೋರ್ಟ್ ಆಗಲ್ಲ. ಇಂಪೋರ್ಟ್ ಅಂದರೆ ವೀಡಿಯೋ ಒಟ್ಟಿಗೆ ಆಗೋದು ಅಂತ ಹೇಳೋದು, ಬ್ಯಾಕ್ಗ್ರೌಂಡ್ ವೀಡಿಯೋ ಒಟ್ಟಿಗೆ ಆಗೋದು ಅಂತೇಳಿ. ಅದು ಆಗಬೇಕಾದ್ರೆ ನೀವು ಈ ವಿಡಿಯೋದಲ್ಲಿ ಇರಬೇಕು. ಆ ವೀಡಿಯೋ ಮಾಡಿದ್ಮೇಲೆ ಇಂಪೋರ್ಟಲ್ಲೇ ಸ್ವಲ್ಪ ಹೊತ್ತು ಇರಬೇಕು. ನೀವು ಕೆಲಸ ಮಾಡ್ಕೊಂಡೇ ನೋಡಿ ಅಷ್ಟೇ ಆ ಪರ್ಸೆಂಟೇಜನ್ನು. ಕೆಲಸ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗಲ್ಲ, 2-3 ನಿಮಿಷ ಕಳೆದೋಗುತ್ತೆ, ಅಲ್ಲಿಗೆ ಅದು ಇಂಪೋರ್ಟ್ ಆಗಿಬಿಡುತ್ತೆ. ವೈಫೈ ಇದ್ದರೆ ಬೇಗ ಇಂಪೋರ್ಟ್ ಆಗುತ್ತೆ ನಿಮಗೆ. ಓಕೆ, ನಂದು ಸ್ಟ್ಯಾಂಡರ್ಡ್, ಯಾಕಂದ್ರೆ ನಂದು ಏನು ಗೊತ್ತಾ, ನನ್ನ ನೆಟ್ವರ್ಕು ಕೂಡ ಅಷ್ಟು ಸರಿ ಇಲ್ಲ, ಇಲ್ಲಿ ಇಂಟರ್ನೆಟ್ಟು ಕೂಡ ಸಿಗೋದೇ ಕಡಿಮೆ. ಈಗ ಒಂದು ಮಾಡೋದು ವೀಡಿಯೋಸು, ಅದೇ ಸ್ಕ್ರೀನ್ ರೆಕಾರ್ಡಿಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಡೀಟೇಲಾಗಿ ಮಾಡ್ತೀವಿ. ಒಂದು ಬ್ಯಾಕ್ಗ್ರೌಂಡ್ ವೀಡಿಯೋ ಮಾಡಿದೆ, ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಹೇಗೆ ಹೇಳಿಕೊಟ್ಟೆ. ಈಗ ಒಟ್ಟಿಗೆ ಬ್ಯಾಕ್ಗ್ರೌಂಡ್ ಎಡಿಟಿಂಗ್ ಹೇಗೆ ಮಾಡೋದು, ಬ್ಯಾಕ್ಗ್ರೌಂಡ್ ವೀಡಿಯೋ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟೆ. ಸೊ ಇದರಲ್ಲಿ ಮೇಯ್ನ್ ನಿಮಗೆ ರೇಷಿಯೋ ಸೆಲೆಕ್ಟ್ ಮಾಡ್ಕೋಬೇಕು. ಶಾರ್ಟ್ ವೀಡಿಯೋಗೆ ಮಾಡ್ತೀರಾ, ಅಲ್ಲಿ 9:16 ಇರುತ್ತೆ. ಲಾಂಗ್ ವೀಡಿಯೋಗೆ ಮಾಡಿದರೆ 16:9 ಅಂತ ಆಪ್ಷನ್ ಬರೋದ್ರೆ ಕ್ಲಿಕ್ ಮಾಡಿದ್ರೆ ಆಗುತ್ತೆ. ಸ್ವಲ್ಪ ಲೇಟ್ ಆಗೋದು, ನಂದು ಲೇಟ್ ಆಗಬಹುದು, ಸ್ವಲ್ಪ ಸಾರಿ ಎಲ್ಲರಿಗೂ ಕೂಡ ಲೇಟ್ ಆಗುತ್ತೆ. ಅದು ಡೌನ್ಲೋಡ್ ಆಗಬೇಕಾದ್ರೆ ನನ್ನ ನೆಟ್ವರ್ಕ್ ಸ್ಲೋ, ವೈಫೈ ಇದ್ದವರಿಗೆ ಬೇಗ ಆಗುತ್ತೆ. ಯಾಕಂದರೆ ಅವರಿಗೆಲ್ಲ ಸುಲಭ, ಮಾತ್ರ ನಮಗೆಲ್ಲ ಸುಲಭ ಇಲ್ಲ. ವೈಫೈ ಇದ್ದವರಿಗೆಲ್ಲ ಬೇಗ ಆಗುತ್ತೆ, ಸುಲಭದಲ್ಲಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಇದರಲ್ಲಿ ಏನಂದರೆ, ನಿಮಗೆ ಡೌಟ್ಸ್ ಏನಾದಿದ್ದರೆ ಲೈವಲ್ಲೇ ಕೇಳ್ಬೋದು. ನನ್ನ ಲೈವ್ ಇರುತ್ತೆ ಮಧ್ಯಾಹ್ನ 11:30 ಲೈವ್ ಇರ್ತದೆ, ಆವಾಗ ಕೇಳ್ಬೋದು. ಡೌಟ್ಸ್ ಕ್ಲಿಯರ್ ಮಾಡ್ತೆ. ಬೇಗ ಇವತ್ತು ಎಡಿಟಿಂಗ್ ಬೇಗ ಆಯಿತು, ನಂದು ಕೆಲಸ ಆಯಿತು. 2 ವೀಡಿಯೋಸ್ ಕೂಡ ಆಯಿತು ನಂದೀಗ. ಇನ್ನು ಅಪ್ಲೋಡ್ ಮಾತ್ರ ಮಾಡೋದು ಬಾಕಿ. ಇನ್ನು ಶಾರ್ಟ್ ವೀಡಿಯೋಸ್ ಅಷ್ಟೇ ಬಾಕಿ ಉಂಟು. 4 ಶಾರ್ಟ್ ವೀಡಿಯೋಸ್ ಮಾಡಬೇಕು. ಅದನ್ನು ಬಿಟ್ಟರೆ ನಾನು 9:30 ಒಳಗಡೆ ಅದು ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಬೇಗ ಇದೆಲ್ಲ ಮುಗಿಸ್ಕೊಂಬಿಟ್ಟಿದ್ದೀನಿ ನೋಡಿ. ನಂದೀಗ ಆಗ್ತಾಯಿದೆ, ಸದ್ಯದಲ್ಲಿ ಈಗ ಡೌನ್ಲೋಡ್ ಆಗುತ್ತೆ ವೀಡಿಯೋ. ಸ್ವಲ್ಪ ಹೊತ್ತು ತಗೊಳ್ಳತ್ತೆ, ಅದು 2 ನಿಮಿಷ ತಗೊಳ್ಳತ್ತೆ. 2 ನಿಮಿಷ ಆಗ್ಬೋದು, ಆದರೆ ಕೂಡ ನೀವು ಲಾಂಗ್ ವೀಡಿಯೋ ಮಾಡಿದರೆ ತುಂಬ ನಿಮ್ಗೆ ಕಷ್ಟ ಇದೆ. 30 ನಿಮಿಷದ ವೀಡಿಯೋ, ಅದಕ್ಕೆಲ್ಲ ನಿಮ್ಗೆ ಎಡಿಟಿಂಗ್ ಆಗಬೇಕಾದ್ರೆ ವೈಫೈ ನೆಟ್ವರ್ಕ್ ಸ್ಪೀಡ್ ಇದ್ದರೆ ಆಗುತ್ತೆ ಬೇಗ. ಸೊ ಇಲ್ಲಿ ಎಕ್ಸ್ಮಾರ್ಟರ್ ಕ್ಲಿಕ್ ಮಾಡಿದ್ರೆ ಆಯಿತು, ವೀಡಿಯೋ ಗ್ಯಾಲರಿಗೆ ಸೇವ್ ಆಯಿತು. ಹೀಗೆ ಸೇವ್ ಆಯಿತು. ಸೊ ಎಲ್ಲರಿಗೂ ಬಾಯ್ ಗಾಯ್ಸ್. ಈ ಥರ ಅಪ್ಲಿಕೇಶನ್ಸ್ ಬೇಕಂದರೆ ಹೊಸದು YT ಕ್ರಿಯೇಟ್ ಅಂತ ನೀವು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ನಾನು ಕೂಡ ನಿಮ್ಗೆ ತೋರಿಸಿದ್ದೀನಿ. ಬಾಯ್ ಗಾಯ್ಸ್, ನೆಕ್ಸ್ಟ್ ವೀಡಿಯೋ ಸಿಗೋಣ.